ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಸುಷ್ಮಾ ಶಿವಮೊಗ್ಗ ಚಾನಲ್ಗೆ ಸ್ವಾಗತ. ನಾನಿವತ್ತು ಪಿಜ್ಜಾನ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಯಾರ್ಯಾರೆಲ್ಲ ನನ್ನ ಚಾನಲ್ನ ಹಾಗೆ ನೋಡ್ತಾ ಇದ್ದೀರಾ ಅಥವಾ ಮೊದಲನೇ ಬಾರಿ ನೋಡ್ತಾ ಇದ್ದೀರಾ, ದಯವಿಟ್ಟು ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಬನ್ನಿ ಪಿಜ್ಜಾನ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಂದು ಬೌಲ್ ತಗೊಂಡಿದ್ದೀನಿ. ಒಂದು ಬೌಲ್ಗೆ ಅರ್ಧ ಚಮಚ ಆಗುವಷ್ಟು ಸಕ್ಕರೆ ತಗೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ಇಷ್ಟೇ ಕ್ವಾಂಟಿಟಿ ಅಂತ ಏನಿರೋದಿಲ್ಲ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋಬೋದು. ಇಲ್ಲಿ ಸ್ವಲ್ಪ ಬೆಚ್ಚಗಿನ ನೀರನ್ನು ಯೂಸ್ ಮಾಡಬೇಕು ನಾವು, ಹಂಗಾದ್ರೆ ಮಾತ್ರ ಈಸ್ಟ್ ನೀಟಾಗಿ ಫರ್ಮೆಂಟೇಷನ್ ಆಗುತ್ತೆ. ಈ ಸಕ್ಕರೆನೂ ಕೂಡ ಈಸ್ಟ್ನ ಆಕ್ಟಿವೇಟ್ ಮಾಡೋದಕ್ಕೋಸ್ಕರ ನಾವಿಲ್ಲಿ ಸಕ್ಕರೆನ ಹಾಕ್ಕೋಬೇಕು. ಈ ರೀತಿ ನೀಟಾಗಿ ಕಲಿಸ್ಬಿಟ್ಟು ಇಡಬೇಕಾಗುತ್ತೆ ನಾವು. 5ರಿಂದ 10 ನಿಮಿಷ ಇಟ್ಟರೆ ತುಂಬ ಚೆನ್ನಾಗಿ ಫರ್ಮೆಂಟೇಷನ್ ಆಗಿರುತ್ತೆ. ಈಸ್ಟ್ ಫರ್ಮೆಂಟೇಷನ್ ಆಗದೇನೆ ನಾವು ಬಳಸ್ತೀವಿ ಅಂತ ಅಂದರೆ ಹಿಟ್ಟು ನೀಟಾಗಿ ಬರೋದಿಲ್ಲ, ಸಾಫ್ಟಾಗಿ ಬರೋದಿಲ್ಲ. ನೋಡಿ, ನಾನಿಲ್ಲಿ ಮುಚ್ಚಿಡ್ತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಪಿಜ್ಜಾ ಬೇಸ್ಗೆ ಗೋಧಿ ಹಿಟ್ಟು ಇಲ್ಲ ಮೈದಾ ಹಿಟ್ಟು ಯಾವುದ್ರಲ್ಲಾದರೂ ಮಾಡ್ಬೋದು. ಹೆಲ್ದಿಯಾಗಿ ಬೇಕು ಅಂತಂದರೆ ನಾವು ಗೋಧಿ ಹಿಟ್ಟನ್ನು ಯೂಸ್ ಮಾಡಬೇಕು. ನಾನಿಲ್ಲಿ ಇವತ್ತು ವಿಡಿಯೋ ಮಾಡೋದಕ್ಕೋಸ್ಕರ ಮೈದಾ ಹಿಟ್ಟನ್ನೇ ಬಳಸಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಸೋಡಾ. ನೋಡಿ, ಈ ರೀತಿ ಫರ್ಮೆಂಟೇಷನ್ ಬರಲೇಬೇಕು, ಹಾಗಾದರೆ ಮಾತ್ರ ಚೆನ್ನಾಗಿ ಹಿಟ್ಟು ಮೆದುವಾಗಿ ಬರುತ್ತೆ. ನಾನು ತೋರಿಸ್ತಾ ಇದ್ದೀನಿ ನೋಡಿ ವಿಡಿಯೋದಲ್ಲಿ. ಹಾಕ್ಬಿಟ್ಟು ಚೆನ್ನಾಗಿ ನಾದ್ಕೋಬೇಕು. ಇಲ್ಲಿ ನನ್ನ ಹಸ್ಬೆಂಡು ನನಗೆ ಸಹಾಯ ಮಾಡ್ತಾ ಇದ್ದಾರೆ ಹಿಟ್ಟು ಕಲಸೋಕ್ಕೆ. ನನ್ನ ಕೈ ಸ್ವಲ್ಪ ಗಾಯ ಆಗಿತ್ತು, ಹಾಗಾಗಿ ಅವರೇ ನನಗೆ ಹೆಲ್ಪ್ ಮಾಡಿದ್ದು. ನಾನಿಲ್ಲಿ ಸೋಡಾ ಹಾಕೋದು ಮರ್ತೋಗಿದ್ದೆ, ಹಾಗಾಗಿ ಆಮೇಲೆ ಹಾಕ್ಕೊಳ್ತಾ ಇದ್ದೀನಿ. ನೀಟಾಗಿ ಕಲಿಸ್ಬಿಟ್ಟು ಸ್ವಲ್ಪ ಮೆತ್ತಗೇನೆ ಇರಬೇಕು ಹಿಟ್ಟು ಕಲಸಿರೋದು, ಹಂಗಾದ್ರೆ ಸಾಫ್ಟಾಗಿ ಬೇಯುತ್ತೆ, ಚೆನ್ನಾಗಿ ಬರುತ್ತೆ. ನೀವು ಓವನ್ ಇರಲಿಲ್ಲ ಮನೇಲಿ ಅಂತ ಅಂದರೆ ಆರಾಮ್ಸೆ ಕುಕ್ಕರಲ್ಲೇ ಮಾಡ್ಕೋಬಹುದು. ನೋಡಿ, ಈ ರೀತಿ ಕಲಿಸ್ಬಿಟ್ಟು 2ರಿಂದ 3 ಗಂಟೆ ನೆನೆಯೋದಕ್ಕೆ ಇಡಬೇಕು ಹಿಟ್ಟು. ನಂತರ ಈ ರೀತಿ ಆಗಿರುತ್ತೆ ಹಿಟ್ಟು. ಈ ರೀತಿ ಫರ್ಮೆಂಟೇಷನ್ ಆದರೆ ತುಂಬ ಚೆನ್ನಾಗಿ ಬೇಸ್ ರೆಡಿ ಆಗುತ್ತೆ. ನಾನು ವಿಡಿಯೋದಲ್ಲಿ ಹಾಕಿದ್ದೀನಿ ನೋಡಿ, ನೀವು ಯಾವ ರೀತಿ ಫರ್ಮೆಂಟೇಷನ್ ಆಗಿದೆ ಹಿಟ್ಟು ಅಂತ ಹೇಳಿ. ಈ ರೀತಿ ಆದಮೇಲೆ ನಾವು ಇನ್ನೊಂದ್ಸಲ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡ್ಬಿಟ್ಟು ನೀಟಾಗಿ ನಾದ್ಕೋಬೇಕು. ನಾನಿವತ್ತು ಓವನ್ನಲ್ಲಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೋಡಿ. ಅದರಲ್ಲಿ ಪಿಜ್ಜಾ ಮಾಡೋಕ್ಕೆ ಒಂದು ಟ್ರೇ ಕೊಟ್ಟಿರ್ತಾರೆ. ಅದರಲ್ಲಿ ಈ ರೀತಿ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಹರಡಬೇಕು. ಇಲ್ಲ ಅಂದರೆ ನೀವು ಬೇಕಿಂಗ್ ಪೇಪರ್ ಸಹ ಯೂಸ್ ಮಾಡ್ಬೋದು. ನನಗಿಲ್ಲಿ ಆ ಟೈಮಲ್ಲಿ ಅವೈಲೇಬಲ್ ಇರಲಿಲ್ಲ, ಹಾಗಾಗಿ ನಾನು ಹಿಟ್ಟನ್ನೇ ಬಳಸ್ತಾ ಇದ್ದೀನಿ. ನಾವು ಮಾಡಿಟ್ಕೊಂಡಿರೋ ಹಿಟ್ಟನ್ನು ಹಿಟ್ಟಿನ ಕಣಕ ಏನಿರುತ್ತೆ ಅದನ್ನು ತಗೊಂಡು ಸ್ವಲ್ಪ ಈ ರೀತಿ ಹರಡಬೇಕು. ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ನಾನು ಸ್ವಲ್ಪ ಮೆತ್ತಗೆ ಮಾಡ್ಕೊಂಡಿದ್ದೀನಿ, ಹಾಗಾಗಿ ಕೈಯಲ್ಲೇ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಆಗಲಿಲ್ಲ ಅಂತಂದರೆ ನೀವು ಲಟ್ಟಣಿಗೆ ತಗೊಂಡು ಲಟ್ಟಿಸ್ಕೋಬೋದು. ಸ್ವಲ್ಪ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಮಾಡ್ಕೋಬೋದು. ನಾನಿಲ್ಲಿ ಪುಟಾಣಿ ಪಿಜ್ಜಾನ ಮಾಡ್ಕೊಳ್ತಾ ಇದ್ದೀನಿ.
ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಫೋರ್ಕ್ ತಗೊಂಡು ಚುಚ್ತಾ ಇದ್ದೀನಿ ನಾನು. ಏನಕ್ಕೆ ಅಂತಂದ್ರೆ ನೀಟಾಗಿ ಎಲ್ಲ ಕಡೆ ಬೇಯಬೇಕಾಗುತ್ತೆ. ಯಾಕೆಂದ್ರೆ ಇದ್ರ ಮೇಲೆ ನಾವು ಚೀಸು ವೆಜಿಟೇಬಲ್ಸ್ ಎಲ್ಲ ಹಾಕೋದ್ರಿಂದ ಕೆಳಗಡೆ ಬೇಸ್ ಏನಿದೆ ಅದು ಬೆಂದಿಲ್ಲ ಅಂತಂದ್ರೆ ತಿನ್ನೋಕೆ ಚೆನ್ನಾಗಿರಲ್ಲ. ಹಾಗಾಗಿ ಸ್ವಲ್ಪ ಈ ರೀತಿ ಎಲ್ಲ ಕಡೆ ಚುಚ್ಚಬೇಕು. ನೋಡಿ, ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಮಾಡ್ತಿದ್ದೀನಿ ಅಂತ. ನಂತರ ಇದಕ್ಕೆ ಪಿಜ್ಜಾ ಸಾಸ್ ಸಿಗುತ್ತೆ, ಅದನ್ನ ಹಾಕಿ ಸ್ಪ್ರೆಡ್ ಮಾಡಬೇಕು. ನಾನಿಲ್ಲಿ ಮನೆಯಲ್ಲೇ ಏನು ಪ್ರಿಪೇರ್ ಮಾಡ್ಕೊಂಡಿಲ್ಲ, ರೆಡಿಮೇಡ್ ಪಿಜ್ಜಾ ಸಾಸ್ ಏನಿದೆ ಅದನ್ನೇ ಬಳಸ್ತಾ ಇದ್ದೀನಿ. ನೀವು ಮನೆಯಲ್ಲೂ ಸಹ ಮಾಡಿಕೊಂಡು ಯೂಸ್ ಮಾಡ್ಬೋದು. ನೆಕ್ಸ್ಟ್ ನಾನಿಲ್ಲಿ ಸ್ಲೈಸ್ ಆಗಿರೋ ಚೀಸ್ನ ಬಳಸ್ತಾ ಇದ್ದೀನಿ. ಇದಕ್ಕೆ ನಾನು ಮೊಜರೆಲ್ಲಾ ಚೀಸ್ನ ಮತ್ತೆ ಸ್ಲೈಸೆಡ್ ಚೀಸ್ ಎರಡನ್ನೂ ಬಳಸ್ತಾ ಇದ್ದೀನಿ. ಚೀಸ್ ಬಸ್ಟ್ ಪಿಜ್ಜಾ ಮಾಡ್ತಾ ಇರೋದ್ರಿಂದ ಎರಡನ್ನ ಬಳಸಿದ್ದೀನಿ. ಇದಕ್ಕೆ ಮೈನಸ್ ಕೂಡ ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ ಮೈನಸ್ ಎಲ್ಲ ಯೂಸ್ ಮಾಡ್ತಾ ಇಲ್ಲ. ಸದ್ಯಕ್ಕೆ 2 ಚೀಸ್ನ ಬಳಸಿದ್ದೀನಿ. ನೋಡಿ, ಈ ರೀತಿ ಮಾಡ್ಕೊಂಡು ನಂತರ ಮೊಜರೆಲ್ಲಾ ಚೀಸ್ನ ಗ್ರೇಟ್ ಮಾಡ್ಕೊಂಡು ಅದ್ರ ಮೇಲೆ ಹಾಕೊಳ್ತಾ ಇದ್ದೀನಿ. ನಿಮ್ಗೆ ಯಾವ್ಯಾವ ವೆಜಿಟೇಬಲ್ಸ್ ಇಷ್ಟ ಆಗುತ್ತೆ ಎಲ್ಲದನ್ನು ಸಹ ಇದರಲ್ಲಿ ಬಳಸ್ಕೋಬಹುದು. ನಾನಿಲ್ಲಿ ಈರುಳ್ಳಿ ಮತ್ತೆ ಕ್ಯಾಪ್ಸಿಕಮ್, ಟೊಮಾಟೋನ ಬಳಸ್ಕೊಳ್ತಾ ಇದ್ದೀನಿ. ಎಲ್ಲ ತರಕಾರಿಗಳನ್ನ ಹಾಕೊಂಡಾದ್ಮೇಲೆ ನಾನು ಮತ್ತೆ ಇಲ್ಲಿ ಮೊಜರೆಲ್ಲಾ ಚೀಸ್ನ ತುರಿದು ಹಾಕೊಳ್ತಾ ಇದ್ದೀನಿ. ಜಾಸ್ತಿ ಚೀಸ್ ಇದ್ರೆ ತಿನ್ನೋಕೆ ತುಂಬಾ ಚೆನ್ನಾಗಿರುತ್ತೆ, ಹಾಗಾಗಿ ಈ ರೀತಿ ಮಾಡ್ಕೊಳ್ತಿದ್ದೀನಿ ನಾನು. ಅಷ್ಟೆಲ್ಲ ರೆಡಿ ಮಾಡ್ಕೊಂಡಾದ್ಮೇಲೆ ನಾನಿಲ್ಲಿ ಟೊಮೆಟೊ ಸಾಸ್ನ ಹಾಕೊಳ್ತಾ ಇದ್ದೀನಿ, ರುಚಿ ಚೆನ್ನಾಗಿರ್ಲಿ ಅಂತ ಹೇಳಿ. ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು. ಇಲ್ಲಿ ನನ್ನ ರುಚಿಗೆ ತಕ್ಕಂಗೆ ನಾನು ಹಾಕೊಳ್ತಾ ಇದ್ದೀನಿ.
ನಾನಿಲ್ಲಿ ಅಥೆಂಟಿಕ್ ಪಿಜ್ಜಾ ಅಂತ ತೋರಿಸ್ತಾ ಇಲ್ಲ, ನಾನು ಯಾವ ರೀತಿ ಮಾಡ್ಕೊಂಡು ತಿಂತೀನಿ ಅನ್ನೋದನ್ನಷ್ಟೇ ತೋರಿಸ್ತಾ ಇದ್ದೀನಿ. ನಂತರ ನಾನಿಲ್ಲಿ ಚಿಲ್ಲಿ ಫ್ಲೇಕ್ಸ್ ಹಾಕೊಳ್ತಾ ಇದ್ದೀನಿ. ಆರ್ಗ್ಯಾನೋ ಮತ್ತೆ ಚಿಲ್ಲಿ ಫ್ಲೇಕ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ನಂತರ ಇಲ್ಲಿ ಓವನ್ನಲ್ಲಿ 180 ಡಿಗ್ರಿಲಿ ನಾನು ಇಲ್ಲಿ 20 ಮಿನಿಟ್ಸ್ ತನಕ ಬೇಕ್ ಮಾಡ್ಕೊಳ್ತಿದ್ದೀನಿ. ನಾನು ಒಂದೇ ಥರದ ಪಿಜ್ಜಾನೇ ಟ್ರೈ ಮಾಡಿಲ್ಲ. ಇಲ್ಲಿ ಕಾರ್ನ್ ಪಿಜ್ಜಾ, ವೆಜಿಟೇಬಲ್ ಪಿಜ್ಜಾ, ಓನ್ಲಿ ಚೀಸ್ ಪಿಜ್ಜಾ ಎಲ್ಲ 3-4 ಥರದ್ದು ಮಾಡ್ಕೊಂಡಿದ್ವಿ. ತಮಾಷೆ ಏನು ಅಂತ ಅಂದರೆ, ಮೊದಲನೇ ಸಲ ಪಿಜ್ಜಾ ಏನು ಮಾಡಿದ್ದೆ ಅದನ್ನ ಫೋಟೋ ಸಹ ತಗೊಂಡಿಲ್ಲ. ಆ ರೀತಿ ಎಲ್ಲ ತಿಂದು ಮುಗಿಸ್ಬಿಟ್ಟಿದ್ರು. ನಾನಿಲ್ಲಿ ಫೋಟೋ ಅಟ್ಯಾಚ್ ಮಾಡಿರೋದು ಬಂದು 2ನೇ ಪಿಜ್ಜಾನೋ 3ನೇ ಪಿಜ್ಜಾನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನನ್ನ ಹತ್ರ ಯಾವ ಫೋಟೋ ಅವೈಲೇಬಲ್ ಇತ್ತು ಅದನ್ನ ಅಟ್ಯಾಚ್ ಮಾಡಿದ್ದೀನಿ. ಒಟ್ಟಿನಲ್ಲಿ ಫುಲ್ ಮಜಾ ಮಾಡಿಕೊಂಡು ಪಿಜ್ಜಾ ಪಾರ್ಟಿ ಅಂತೂ ಮಾಡಿದ್ದಾಯಿತು. ಟೇಸ್ಟ್ ಮಾತ್ರ ಸಖತ್ತಾಗಿತ್ತು ಆ್ಯಸ್ ಆಲ್ವೇಸ್. ನಂಗಂತೂ ಪಿಜ್ಜಾ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ, ಅವಾಗ ಮಾಡ್ಕೊಂಡು ತಿಂತಾನೆ ಇರ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ. ಬಾಯ್ ಬಾಯ್.